ಮಾದೇವ ಮಹಾನುಭಾವ ನಾನರೇ ನಿಮ್ಮ ಮಾಯವ ನಾನರೇ ನಿಮ್ಮ ಮಾಯವ ಮಾದೇವ ನಾನರೇ ನಿಮ್ಮ ಮಾಯವ ಅಪ್ಪ ಸತ್ಯವಂತಾರ ಮನೆಯ ಬಾಗಿಲ ಮುಂದೆ ಎತ್ತುವೆ ನಿಮ್ಮ ಶಿವನುಡಿಯ ಏಳುವೆ ನಿಮ್ಮ ಶಿವಕಥೆಯ ಮಾದೇವ ಏಳುವೆ ನಿಮ್ಮ ಶಿವಕಥೆಯ ಮಾದೇವ ಏಳುವೆ ನಿಮ್ಮ ಶಿವಕಥೆಯ ಪಡವರ ದಣಿಯೇ ಬಹುತರ ಪ್ರೇಮ ಪಡವರ ಕಾಯೋ ದೇವಾ ತೋರೋ ನಿಮ್ಮ ಪ್ರಭಾವ ಮಾದೇವ ತೋರೋ ನಿಮ್ಮ ಪ್ರಭಾವ ಮಲ್ಲಿಗೆ ಹೂವಿನಂಗೆ ಗುಂಪಾಯ್ತು ನಿಮ್ಮ ಪರುಸೆ ಸಂಪತ್ತುಗಾರ ಮಾದೇವ ಸಂಪತ್ತುಗಾರ ಮಾದೇವ ಮಾದೇವ ಸಂಪತ್ತುಗಾರ ಮಾದೇವ ಸಂಪತ್ತುಗಾರ ಎಳಮಲೆಯ ಮಾದೇವ ತಂಪೊತ್ತಲಿಮ್ಮ ನೆನೆವೇನೋ ತಂಪೊತ್ತಲಿಮ್ಮ ನೆನೆವೇನೋ ಮಾದೇವ ತಂಪೊತ್ತಲಿಮ್ಮ ನೆನೆವೇನೋ ಮಾದೇವ ಮಾದೇವ ಬೆಟ್ಟಕ್ಕೆ ಬಿಗುರಾಸೆ ಬಿಗುರಿಗೆ ಎಲೆಯಾಸೆ ಎಳೆಯ ಪೈರಿಗೆ ಮಳೆಯಾಸೆ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವ ನಿಮ್ಮಾಸೆ ನಮಗೆ ಅನುಕಾಲ ನಿಮ್ಮಾಸೆ ನಮಗೆ ಅನುಕಾಲ ಮಾದೇವ ನಿಮ್ಮಾಸೆ ನಮಗೆ ಅನುಕಾಲ ನಿಮ್ಮಾಸೆ ನಮಗೆ ಅನುಕಾಲ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ
ವರವ ಕೊಡುವಾರೋ, ಬೇಡಿದ ವರವ ಕೊಡುವಾರೋ ಮಾದೇವ, ಬೇಡಿದ ವರವ ಕೊಡುವಾರೋ. ಮೇಡಮ್ ನನ್ನ ಅಂದರು ಶಿವನ್ ನೀನು ಯಾಕೆ ಕೆಲ್ಸಕ್ಕೆ ಹೋಯ್ತಿ ಅಂದರು. ಮೇಡಮ್ ನಾನು ಬನ್ನಿ ಮೇಡಮ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸು ತಗೊಳ್ಳಿ ಬನ್ನಿ, ಯಾಕೆ ಮೇಡಮ್ ಕೋಪ ನಮ್ಮಲ್ಲಿ, ಈ ಬಡವನ ಮೇಲೆ ದಯವಿರಲಿ. ಬನ್ನಿ ಮೇಡಮ್ ಕಾಂಜಿವರಂ ಸೀರೆ ತಗೊಳ್ಳಿ ಬನ್ನಿ ಮೇಡಮ್. ಮೇಡಮ್ 1000 ರೂಪಾಯಿಂದ ಸ್ಟಾರ್ಟ್ ಮೇಡಮ್, 1,00,000 ಗಂಟ ಸಿಗುತ್ತೆ. ಬನ್ನಿ ಮೇಡಮ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸು ತಗೊಳ್ಳಿ ಬನ್ನಿ. ಅಲ್ಲ ಶಿವು, ಇವತ್ತು ನನಗೆ ಇನ್ನೊಂದು ನಿನ್ನ ಟ್ಯಾಲೆಂಟ್ ಗೊತ್ತಾಯ್ತು. ಹ್ಞೂ ಮೇಡಮ್. ನಿಂಗೆ ನ್ಯೂಸ್ ಪೇಪರ್ ಕೊಟ್ಟರು ಟ್ಯೂನ್ ಮಾಡಿಬಿಡ್ತೀಯಲ್ಲ ನೀನು. ಆ? ನೋಡಿ ಏನೇನೋ ಅವನೇ ಸಾಹಿತ್ಯ ನೀನು ಮಾಡ್ಕೊಂಡ್ಯಾ. ಓ ಏನಪ್ಪ ಕಲಾಕಾರ ನೀನು. ಹಾಂ, ನೀ ಸೀರೆ ಅಂಗಡಿಲಿ ಕೆಲಸ ಮಾಡ್ತೀಯಾ? ಚಿಕ್ಕಪೇಟೆಲ್ಲ. ಅಲ್ಲಿ ನೀ ಎಲ್ಲರನ್ನೂ ಹೀಗೆ ಕರಿತ್ಯಾ ಸೀರೆ ತಗೊಳ್ಳಿ ಬನ್ನಿ ಅಂತ? ಕೆಲಸ ಮಾಡ್ತೀನಿ, ಅಂಗಡಿಲಿ ಕೆಲಸ ಮಾಡ್ತೀನಿ. ಅಂಗಡಿಲಿ ಕೆಲಸ ಮಾಡ್ತಿ. ಅದೇ ಅವಾಗ ನೀನು ಈ ಅಂಗಡಿಲಿ ಈ ಥರ ಹಾಡು ಹೇಳ್ಬಿಟ್ರೆ ಅವಾಗ ಎಲ್ಲರೂ ಯಾರೋ ಹಾಡ್ತಾ ಇದಾರಲ್ಲಪ್ಪ, ಎಷ್ಟು ಒಳ್ಳೆ ಹಾಡಿಂದ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೆ ಅಂತ ಎಲ್ಲ ಕಸ್ಟಮರ್ಸ್ ಬಂದ್ಬಿಡ್ತಾರಲ್ಲೇನೋ. ಹಾಂ, ಒಳ್ಳೆ ಐಡಿಯಾ ನಿಂದು, ಮಜಾ ಇದೆ ಕಣೋ. ಸೊ ಹಂಗಾರೆ ನೀನು ಸಾಹಿತ್ಯನೂ ಬರೀತ್ಯಾ? ಇದು ಯಾರು ಬರ್ದಿದ್ದ? ಇಲ್ಲ ಮೇಡಮ್, ನಾನು ಡಬ್ಬಿಂಗ್ ಮಾಡ್ಕೊಂಡು ಆಡೋದು ಮೇಡಮ್. ಡಬ್ಬಿಂಗ್ ಹೌದಾ? ಹಾಡು ಮತ್ತೆ ಹಾಡು ಮತ್ತೆ ಕೇಳ್ಬೇಕಲ್ಲ. ಮಾದೇವಣ್ಣ ಅವ್ರಿಗೆ ಆ ಮಲೆ ಮಾದೇಶ್ವರ ಉತ್ತೂರು ದೇಶ ಉಲಿವ ದಯ್ಯ ಕಾಪ ತಾನ ತಾನ ತಂದನ್ನ ತಾನ. ನಮ್ಮ ಮಾಲಶ್ರೀ ಮೇಡಮ್ ಮುನ್ಗೆ ಮಲೆ ಮಾದೇಶ್ವರ ಕಾಪಾಡಲಿ ತಾನ ತಾನ ತಂದನ್ನ ತಾನ. ನಮ್ಮ ಲೋಕಿ ಸಾರ್ಗೆ ಆ ಮಲೆ ಮಾದೇಶ್ವರ 100 ಆಯುಸು ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ತಾನ ತಾನ ತಂದನ್ನ ತಾನ. ಹೇಳ್ದ ಕಾಪಾಡಲಿ ಅಂತ ಹೇಳ್ದ. ಅಯ್ಯೋ ಸೋ ಸ್ವೀಟ್, ಥ್ಯಾಂಕ್ ಯು ಕಣೋ ಶಿವು. ಹಂಗೆ ನಮ್ಮ ಶಿವಗೂ ದೇವ್ರು ಯಾವಾಗಲೂ ಮಲೆ ಮಹದೇಶ್ವರ ಯಾವಾಗಲೂ ಕಾಪಾಡ್ಲಪ್ಪ ಅಲ್ವಾ. ಆಮೇಲೆ ನೀನು ಇದು ಫಸ್ಟ್ ಹಾಡು ಹೇಳ್ದೆಲ್ಲ, ಅಂದರೆ ಸೀರಿಯಸ್ ಆಗಿರೋ ಹಾಡು ಹೇಳ್ದೆಲ್ಲ, ಅದಿನ್ನೂ ಎಷ್ಟು ಚರಣ ಇತ್ತು ಮೇಡಮ್? ಅದು ಇನ್ನೂ ಒಂದು 5-6 ಚರಣ ಆಯ್ತು ಮೇಡಮ್. ಹೌದಾ? ಅದೇ ಟ್ರೈನ್ ತರ ಹೋಗ್ತಾ ಇತ್ತಲ್ಲ, ಅದೇ ನೋಡಿದೆ ನಾನು. ನಮ್ಮ ಗುರುಗಳು ಆಡ್ತಿದ್ದದು. ಹಾ, ಕತೆ ತರ ಹಾಡ್ಕೊಂಡು ಹೋಗ್ತೀರಿ ಅಲ್ವಾ? ನೋಡ್ತೀವ್ರು ಆಡ್ತಿರು. ಹೌದಾ? ಗುರುಗಳು ಅದನ್ನ ನಾನು ನೋಡ್ಕೊಂಡು ಕಲ್ತ್ಕೊಂಡು ಅದು ಅಷ್ಟು ನಾ ಕಲ್ತಿದ್ದು. ಆಮೇಲೆ ನಂಬಿದವರ ಮನೆಯ ಒಳಗೆ ತುಂಬಿ ತುಡುಕ್ ಅದು ಆಮೇಲೆ ಹಂಗೆ ಸ್ಟಾರ್ಟ್ ಆಯ್ತು ಮೇಡಮ್. ವೆರಿ ಗುಡ್ ಕಣಪ್ಪ. ಅದೇ ನೈಟು ಆಡಂಗೆ ಕಲ್ತ್ಕೊಂಡೆ ಮೇಡಮ್. ಹಾಂ, ಇವತ್ತು ಕಿರಣ್ ನೋಡ್ಕೊಂಡು ಹಿಂಗೆ ಅಂದಿ ನೀನು. ಅವ್ರು ಯಾಕೋ ಇದು ಟ್ರೈನ್ ತುಂಬ ಉದ್ದ ಆಯಿತು ಅಂತ ನಿಲ್ಲಿಸಿಬಿಟ್ರಲ್ಲ. ಹಾಂ, ಏನು ಮಾಡೋಣ ಇವಾಗ ಕಿರಣ್ಗೆ? ಇರಲಿ ಮೇಡಮ್, ಅವ್ರಿಗೆ ಅರ್ಜೆಂಟ್ ಇತ್ತು. ಅವ್ರಿಗೆ ಅರ್ಜೆಂಟ್ ಕೆಲಸ ಇತ್ತು. ಅರ್ಜೆಂಟ್ ಕೆಲಸ ಇತ್ತಾ? ನೋಡಿ ಎಷ್ಟು ಪಾಪ ಅರ್ಥ ಮಾಡ್ಕೋತಾನೆ. ಓ ಪಾಪು ಅಂತ ನಿಲ್ಸಿದ್ದು. ಪಾಪು ಅನ್ಕೊಳ್ಳೆ. ಅಲ್ಲ, ಇವತ್ತು ಪಾಪುಗೆ ಹಾಗಲಕಾಯಿ ರಸ ಕುಡ್ಸೋಣ ಆಯ್ತಾ? ಹ್ಞೂ ಮೇಡಮ್, ಆಯ್ತು. ಹಾಡು ಹೇಳ್ತಿರುವ ಹಂಗೆಲ್ಲ ಮಧ್ಯ ನಿಲ್ಸ್ತಾರ ಪಾಪು? ಹಾ, ಇದು ಸರಿಯೇ ಅಲ್ವೇನೋ ಶಿವು? ಇರು, ಹಾಗಲಕಾಯಿ ರಸ ರೆಡಿ ಮಾಡ್ಸೋಣ ಇರು ಆಯ್ತಾ? ಮೂಗು ಒತ್ತಿಡ್ದು ಕುಡಿಸ್ಬಿಡೋಣ. ಆಯ್ತು ಮೇಡಮ್. ಚೆನ್ನಾಗಿ ಹಾಡ್ದಿ ಶಿವು. ನಿನಗೆ ನೀನು ಅದನ್ನು ಬಹುಶಃ ಎಷ್ಟು ಸಲ ಹಾಡಿದೆ ಅಂದರೆ, ಅವನು ಅದೇ ಅಷ್ಟು ಉದ್ದ ಅಷ್ಟು ಚರಣಗಳು ಹಾಡ್ತಾನಲ್ಲ. ನಿಮ್ಗಳಿಗೆಲ್ಲರಿಗೂ ಒಬ್ಬರಲ್ಲ ಒಬ್ರಿಗೆ ಏನೊಂದು ಲಿರಿಕ್ ಪ್ರಾಬ್ಲಮ್ ಬರುತ್ತೆ. ಇವನಿಗೆ ಲೈಫಲ್ಲಿ ಲಿರಿಕ್ಸ್ ಪ್ರಾಬ್ಲಮ್ಮೇ ಇಲ್ಲ ಇವನಿಗೆ ಅಲ್ವಾ? ಥ್ಯಾಂಕ್ಸ್ ಮೇಡಮ್.
ನಿದ್ದೆನ್ ಬಡ್ದು ಎಬ್ಸಿ ಕೇಳಿದ್ರು ಅವ್ನು ನಿದ್ದೆಗಣ್ಣಲ್ಲೇ ಬೇಕಾದ್ರೆ ಅಷ್ಟು ಹಾಡ್ತಾನೆ ಅವನು. ಅಲ್ವಾ ಶಿವು? ಒಳ್ಳೇದಾಗ್ಲಪ್ಪ, ಚೆನ್ನಾಗಿ ಹಾಡ್ತಾ ಇರು. ಥ್ಯಾಂಕ್ಸ್ ಮೇಡಮ್. ವೇಮ್ಗಲ್ ಸರ್. ಶಿವ, ಹ್ಞೂ ಸರ್. ಏನಪ್ಪ ಮಾದೇಶ್ವರನೇ ನಿನ್ನ ಮೈ ತುಂಬ್ಕೊಂಡ್ಬಿಟ್ಟಿದ್ದೆ. ನಿನ್ನ ಜೀವನೇ ಮಾದೇಶ್ವರ ಅಲ್ವಾ? ಹ್ಞೂ ಸರ್. ಹಾಂ, ಹ್ಞೂ ಸರ್. ಆದರೂ ತಾಯಿ ಚಾಮುಂಡಿ ಮೇಲೆ ಒಂದು ಹಾಡು ಯಾವತ್ತಾದ್ರೂ ಒಂದು ಅಪರೂಪಕ್ಕೆ ನಾವು ಕೇಳೋಕ್ಕೆ, ಬೇರೆ ಯಾವ ಗೀತೆನೂ ನೀನು ಕೇಳಲ್ಲಪ್ಪ ನಾವು. ಹ್ಞೂ ಸರ್, ಆಯಿತು. ತಾಯಿ ಚಾಮುಂಡಿ ಮೇಲೆ ಹಾಂ, ಅಥವಾ ಬೇರೆ ನಿನಗೆ ಇಷ್ಟವಾದ ಬೇರೆ ದೇವ್ರ ಮೇಲೇನೂ ಒಂದು ಹಾಡು. ಹ್ಞೂ ಸರ್. ಹಾಂ, ಅಲ್ಲ, ಮಾದೇವಣ್ಣ ನಿನ್ಗೆ 2 ರಿಕ್ವೆಸ್ಟ್ ಮಾಡಿದ್ರು. ಅದಾಗಲ್ಲ ಅಂತ ಅಲ್ಲ, ಅವ್ನು ಹಾಡ್ದ ವಿರಹ ಗೀತೆ ಒಂದು ಎಲ್ಲಿ ಹಾಡ್ದ, ಹಾಡ್ದೆ ಮೇಡಮ್? ಪ್ರೇಮ ಗೀತೆ ಹಾಡ್ದ. ಇಲ್ಲ, ರಾಜ್ಕುಮಾರ್ ಅವ್ರದ್ದು ಹಾಡದ್ನಲ್ಲ. ನಾನು ಇದುವರೆಗೂ ಒಂದು ರಿಕ್ವೆಸ್ಟ್ ಮಾಡಿಲ್ಲ. ನಾನೊಂದು ರಿಕ್ವೆಸ್ಟ್ ಮಾಡ್ಲಾ? ಹ್ಞೂ ಮೇಡಮ್. ಹಾ, ಹಾಡ್ಬೇಕು ಹ್ಞೂ ಮೇಡಮ್. ಆಯ್ತಾ? ಕಲ್ತ್ಕೊಂಬಂದು ನೆಕ್ಸ್ಟ್ ಸಂಚಿಕೆಯಲ್ಲಿ. ಹ್ಞೂ ಮೇಡಮ್. ದೊಡ್ಡವರೆಲ್ಲ ಜಾಣರಲ್ಲ, ಡನ್ 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 ಡನ್. ಚಿಕ್ಕವರೆಲ್ಲ ಕೋಣರಲ್ಲ, ಗುರು ಶಿಷ್ಯರುದು. ಹ್ಞೂ ಮೇಡಮ್. ಅದ್ ಚೆನ್ನಾಗಿರತ್ತೆ. ನೀನು ಹಾಡಿದ್ರೆ ನಿನ್ ಧ್ವನಿಲೆ ಹಾಡ್ತೀಯಾ? ಕಲ್ತ್ಕೊಂಬಂದು. ವೆರಿ ಗುಡ್. ಆ ಹಾಡನ್ನ ಯಾಗಾಡ್ಬೇಕಂದ್ರೆ ಕಿರಣ್ ಮತ್ತೆ ಗಣೇಶು ಮತ್ತೆ ಪಾಪು ಇವ್ರ ಕಡೆ ನೋಡ್ಕೊಂಡು ಹೇಳ್ಬೇಕು ನೀವು, ದೊಡ್ಡವರೆಲ್ಲ ಜಾಣರಲ್ಲ ಅಂತ. ಒಂದು ಹೊಸ ಹಾಡು ನಿನ್ನ ಕಡೆಯಿಂದ ಬರಬೇಕಪ್ಪ ನೆಕ್ಸ್ಟು, ಸರಿನಾ? ದೇವ್ರು ಒಳ್ಳೇದು ಮಾಡಲಿ ನಿನಗೆ ಶಿವು. ಕಡಬ್ಗೆರೆ ಮುನಿರಾಜು ಸರ್. ಶಿವು, ಇವತ್ತು ನಾವು 3 ಜನ ನಿಮಗೆ ಕೈ ಮುಗಿತೀವಿ ಕಣಪ್ಪ. ಥ್ಯಾಂಕ್ಸ್. ಯಾಕೆ ಗೊತ್ತಾ? ಹ್ಞೂ ಸರ್. ನೀನು ಮುಗ್ಧ ಜನಪದ ಗಾಯಕ ಮತ್ತೆ ಮಾದೇಶ್ವರನ ಭಕ್ತ. ಹ್ಞೂ ಸರ್. ನೀನು ಬೇಡಿದವರ ಆ ಭಗವಂತ ಕೊಡಲ್ಲ ಅನ್ನಲ್ಲ. ಹ್ಞೂ ಸರ್. ನಮ್ಗಳ ಬಗ್ಗೆ ನೀನು ಆ ದೇವ್ರನ್ನ ಕೇಳ್ಕೊಂಡು ಇವ್ರಿಗೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಇವ್ರು ಚೆನ್ನಾಗಿರಲಿ ಅಂತ ಹೇಳಿದೆಯಲ್ಲ, ಹ್ಞೂ ಸರ್. ಅದು ದೇವ್ರು ಖಂಡಿತ ಕೊಡ್ತಾನೆ. ನೀನು ಕೇಳಿದೆ ಅಂತನಾದ್ರೂ ಕೊಡ್ತಾನೆ. ಹ್ಞೂ ಸರ್. ಅದಕ್ಕೋಸ್ಕರ ನಾನು ಈ ವೇದಿಕೆ ಮೇಲೆ 3 ಜನದ ಪರವಾಗಿ ನಿನಗೆ ದೊಡ್ಡ ನಮಸ್ಕಾರ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ನನಗೆ ಒಂದು ಏನು ಗೊತ್ತಾ ಪ್ರಶ್ನೆ, ಹ್ಞೂ ಸರ್. ಈ ನೀನು ಸೀರೆ ಅಂಗಡಿಲಿ ಕೆಲಸ ಮಾಡ್ತೀಯಲ್ವಾ? ಹ್ಞೂ ಸರ್. ಯಾವಾಗ ಈ ಕಾರ್ಯಕ್ರಮಗಳು ಯಾವಾಗ ಹೋಗ್ತೀಯ? ಸರ್ ನೈಟ್ ಹೋಯ್ತೀನಿ ಸರ್. ಅಯ್ಯೋ, ನಿನ್ನ ರಾತ್ರಿಯಲ್ಲೇ ಎದ್ದಿರ್ಬೇಕು. ನೈಟ್ 11 ಗಂಟೆಗೆ ಸರ್, ಬೆಳಿಗ್ಗೆ 5 ಗಂಟೆ ಗಂಟ. ಈಗ ನಾವು ಜನಪದ ಎಷ್ಟೊಂದು ಸಾಲು ಬರ್ತಿರ್ತಾವಂತಲ್ಲ ಹಾಡುಗಳು. ಹ್ಞೂ ಸರ್. ಅಲ್ಲಿ ನೋಡಿ 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 ಪದಗಳನ್ನು ಕಟ್ಕೊಂಡು ಹಂಗೆ ಪದಗಳನ್ನ ಕಟ್ಟಿ ಹಾಡ್ತಾ ಇರ್ತಾರೆ. ಹ್ಞೂ ಸರ್. ಅವರು ಒಂದು ಹಾಡನ್ನು ಎಷ್ಟು ಹಾಡು ಅಂತ ಹಾಡೋಕ್ಕಾಗತ್ತೆ ರಾತ್ರಿ ಎಲ್ಲ, ಹ್ಞೂ ಮೇಡಮ್. ಅಲ್ವಾ? ಹಾಗಾಗಿ ಒಂದು ಹಾಡನ್ನ ಬೇರೆ ಬೇರೆ ಸಾಹಿತ್ಯ ಬರ್ಕೊಂಡು ಹಾಡ್ತಾ, ಮತ್ತೆ ಅದೇನು ಕಳಪೆ ಸಾಹಿತ್ಯ ಅಲ್ಲ, ಹಾಂ ಸರ್. ಎಂಥ ಅದ್ಭುತವಾದ ಸಾಹಿತ್ಯ ಕಟ್ತಾರೆ. ಬೆಟ್ಟಕ್ಕೆ ಹೋಗುವಾಗ ಹಟ್ಟಿ ಹಂಬಲ ಯಾಕ, ಬೆಟ್ಟದ ಮಾದೇವ ಗತಿಯೆಂದು ಜನರೆಲ್ಲ ಹಟ್ಟಿ ಹಂಬಲವ ಮರ್ತಾರೋ ಅಂದ್ರೆ, ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಜಂಜಾಟಗಳನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳೋದು. 28 ತಲೆ ಒಳಗಡೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಲ್ಲ, ನಮಸ್ಕಾರ ಹೊಡ್ಕೊಂಡು ಫೋನ್ ಇಟ್ಕೊಂಡು ಮಾತಾಡ್ಕೊಂಡ್ರೆ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಸಾರ್ ಹಂಗಿರ್ಲಿ. ಹೇಳಪ್ಪ. ಇವಾಗೆಲ್ಲ ಬೆಟ್ಟಕ್ಕೆ ಹೆಂಗೆ ಗೊತ್ತಾ ಹೋಗೋದು? ಏ ಬಾರೆ ಮಾನು, ತಾಳಬೇಡ್ತಲ್ಲಿ ಧೂಪ ಹಾಕ್ತಾರೋ ಇಲ್ವೋ? ತಾಳಬೇಡ್ತಲ್ಲಿ ಸಾರು ಧೂಪ ಹಾಕ್ತಾರೋ ಇಲ್ವೋ? ಇಲ್ಲಿ ಬಾರಿ ಸೆಲ್ಫಿ ತಗೊಳ್ಳೋಣ. ಆ ಸೆಲ್ಫಿ ತಗೊಳ್ತಾರೆ. ಎಂಥ ಮಾತು ಹೇಳಿದೆ ಮಾದೇವ ಅಂತ ಸೆಲ್ಫಿ ತಗೊಳ್ಳೋಣ. ಆಮೇಲೆ 2 ರೂಪಾಯಿ ಕೊಟ್ಬಿಡೋದು. ಇಷ್ಟಿಯ ಧೂಪ ಇಷ್ಟಿಯ ಅನ್ನೋದು 2 ರೂಪಾಯಿ ಕೊಟ್ಬಿಟ್ಟು 2 ರೂಪಾಯಿ ಕೊಟ್ಬಿಟ್ಟು ಇಷ್ಟಿಯ ಇನ್ನೂ ಸಿಕ್ಕೊಡು, ಇನ್ನೂ ಸಿಕ್ಕೊಡು ಅನ್ನೋದು. ಸರ್ ಎಲ್ಲೋದ್ರೂ ಸೆಲ್ಫಿ ಹುಚ್ಚಲ್ವಾ? ದೇವಸ್ಥಾನಕ್ಕೆ ಹೋದ್ರು ಅದೇನಾ? ಅದೇ ಸರ್. ಅಷ್ಟಿಯ ಅನ್ನೋದು ಧೂಪ್ತವ್ರಿಗೆ. ಆಮೇಲೆ ಸೆಲ್ಫಿ ತಗೊಂಡು ಅಷ್ಟು ಕಾಫಿ ಟೀ ಚೆನ್ನಾಗಿ ಕುಡ್ಕೊಂಡು ರಕ್ಕಮ್ಮ ಸಾಂಗ್ ಆಡೋದು. ರಕ್ಕಮ್ಮ ಸಾಂಗ್ ಆಡೋದು ಸರ್. ಮಾದಪ್ಪನ್ ಕೊಟ್ಬಿಡ್ತಾರೆ. ರಕ್ಕಮ್ಮ ಎಕ್ಕ ಸಕ್ಕ ಅಂತ ಆಡೋದು ದೇವಸ್ಥಾನದಲ್ಲ. ಬೆಟ್ಟನೂ ಇವ್ರು ಮನರಂಜನೆ ಕ್ಷೇತ್ರ ಮಾಡ್ಕೊಳ್ತಾರಲ್ವಾ. ನಿಜವಾಗಿ ಜನಪದ ಕಲಾವಿದರುಗಳು ಕಂಸಾಳೆ ಗಿಂಸಾಳೆ ಎಲ್ಲ ಇಟ್ಕೊಂಡು ಹಾಡುಗಳನ್ನ ಕಟ್ಕೊಂಡು ಪದಗಳನ್ನ ಕಟ್ಕೊಂಡು ಚಂದ ಬಿಡಪ್ಪ. ನಾನು ನಿಜವಾಗ್ಲೂ ನಿನ್ನ ಒಂದು ರೀತಿಲಿ ಮಾದೇಶ್ವರನ್ ನೋಡ್ದಂಗೆ ಅನ್ಸುತ್ತೆ. ಇವಾಗೆಲ್ಲ ಕಮ್ಮಿ ಆಗ್ಬಿಡ್ತು ಸರ್. ಇವಾಗ ಸರ್ ನಾವು ಮಾರ್ಲಮ್ಮಿ ಹಬ್ಬ ಅಂತ ಮಾಡ್ತೀವಿ. ಮನೇಲಿ ಬೆಡ್ತುಳಿ ಅಂತ ಮಾಡ್ತೀವಿ ಸರ್. ಅದನ್ನ ಧೂಪ ಹಾಕ್ಬಿಟ್ಟು ಅಲ್ಲಿ ಎಲ್ಲ ಕುಂತ್ಕೊಂಡು ಮೀಸಲು ಕೊಟ್ಬಿಟ್ಟು ಆಮೇಲೆ ನಾವು ತಿನ್ನೋದು. ಇವಾಗೆಲ್ಲ ಇಲ್ಲ, ಅಲ್ಲಿ ಹೋಟ್ಲ್ ಐತೆ,
ಅಲ್ಲಿ ಚಿಕನ್ ಬಿರಿಯಾನಿ ಮಾಡಿರ್ತಾರೆ, ಮಟನ್ ಬಿರಿಯಾನಿ ಇರ್ತಾರೆ ಅಂದ್ಬಿಟ್ಟು ಅನ್ಕೋತಾರೆ. ನಾವು ಅದನ್ನ ಉಪವಾಸ ಇದ್ದು ಅರ್ಸು ಸೋಮವಾರದೊತ್ತು ಉಪವಾಸ ನಮ್ಮ ದೇವ್ರು ನಿನ್ನ ಕಾಪಾಡ್ತಾನೆ ಬಿಡು. ಒಳ್ಳೇದಾಗ್ಲಿ. ಹಾಂ, ಒಂದು ಅದೇ ದೊಡ್ಡವರೆಲ್ಲ ಜಾಣರಲ್ಲ ಅದನ್ನ ಕಲ್ತ್ಕೊಂಡು ಬಾ, ನೆಕ್ಸ್ಟ್ ಹಾಡುವಂತೆ. ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ಸ್ ಸರ್.